ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಚಾಲಕನನ್ನ ವಿಚಾರಣೆಗೊಳಪಡಿಸಲಾಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೀಡಾಗಿತ್ತು. ಹಾಗಾಗಿ ಚಾಲಕನಿಂದ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿರುವಂಥ ಕಿತ್ತೂರು ಠಾಣೆಯ ಪೊಲೀಸರು ಚಾಲಕ ಶಿವಪ್ರಸಾದ್ ಆತನಿಂದ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಪೊಲೀಸರು ಮಾಹಿತಿಯನ್ನು ನೀಡಿ ದೂರನ್ನು ಕೊಡದೆ ತೆರಳಿರುವಂಥ ಚಾಲಕ ಹೆಬ್ಬಾಳ್ಕರ್ ಅವರ ಜೊತೆ ಚರ್ಚಿಸಿ ದೂರು ದಾಖಲು ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸಚಿವೆ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕನಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪೊಲೀಸರು. ಕಿತ್ತೂರು ಠಾಣೆಯಲ್ಲಿ ಚಾಲಕನನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ದೂರನ್ನು ಕೊಟ್ಟಿಲ್ಲ. ಏನಾಯಿತು ಘಟನೆ ಅನ್ನೋದನ್ನು ಮಾತ್ರ ಮಾಹಿತಿ ಕೊಟ್ಟು ಅಲ್ಲಿಂದ ತೆರಳಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಜೊತೆಯಲ್ಲಿ ಚರ್ಚಿಸಿ ಆ ಬಳಿಕ ದೂರನ್ನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಎನ್ನುವ ಮಾಹಿತಿ ಸಿಕ್ಕಿದೆ. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸುತ್ತಿರುವಂತಹ ಕಾರು ಒಂದೇನು ಅಪಘಾತವಾಗಿತ್ತು. ಅಪಘಾತವಾದಂತಹ ಸ್ಥಳದಲ್ಲಿ ನಾವಿದ್ದು ಕಿತ್ತೂರು ಸಮೀಪದಲ್ಲಿ ಇರುವಂತಹ ಅಂಬಡಗಟ್ಟಿ ಕ್ರಾಸ್ ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಇದು ಪುಣೆ-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಈ ಒಂದು ಹೆದ್ದಾರಿಯಲ್ಲಿ ಬೆಳಗ್ಗೆ ನಸುಕಿನ ಜಾವ ಒಂದು ಅಪಘಾತ ಇದೆ. ನಾವು ರಸ್ತೆಯಲ್ಲಿ ನೋಡಬಹುದಾಗಿದೆ ಅಂತಂದ್ರೆ ಇದೇ ರಸ್ತೆಯಲ್ಲಿ ಇವರು ಚಲಿಸ್ತಾ ಇರ್ತಾರೆ. ಚಲಿಸುವಂತಹ ಸಂದರ್ಭದಲ್ಲಿ ಎದುರುಗಡೆ ಒಂದು ನಾಯಿ ಅಡ್ಡು ಬರುತ್ತೆ. ಈ ನಾಯಿ ಅಡ್ಡು ಬಂದಾಗ ನಾಯಿಯನ್ನು ತಪ್ಪಿಸಬೇಕಂತ ಹೋದಾಗ ಚಾಲಕ ಏನ್ ನಾವು ನೋಡ್ತಾ ಇದ್ದೀವಿ, ಬೆಂಗಳೂರು ಕಡೆಯಿಂದ ಬೆಳಗಾವಿ ಕಡೆ ಹೋಗುವಂತ ಒಂದು ಮಾರ್ಗ ಇದು. ಈ ಸಂದರ್ಭದಲ್ಲಿ ಒಂದು ಎದುರಿಗೆ ನಾಯಿ ಬರುತ್ತೆ. ಆ ನಾಯಿಯನ್ನು ತಪ್ಪಿಸೋದಕ್ಕೆ ಚಾಲಕ ಹೋಗ್ತಾನೆ. ಆ ಸಮಯದಲ್ಲಿ ಏನಂತಾರೆ, ಆ ನಾಯಿಯನ್ನು ತಪ್ಪಿಸೋದ್ರ ಸಮಯದಲ್ಲಿ ಎದುರುಗಡೆ ಮತ್ತೊಂದು ಓವರ್ಟೇಕ್ ಮಾಡ್ಬೇಕಂದ್ರೆ ಎದುರುಗಡೆ ಮತ್ತೊಂದು ಲಾರಿ ಕೂಡ ಇರುತ್ತೆ. ಹೀಗಾಗಿ ಲಾರಿ ಕೂಡ ತಾಗುತ್ತೆ ಅನ್ನೋದು ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೋದಾಗ ಈ ಏನ್ ನಾವು ನೋಡ್ತಾ ಇದ್ದೇವೆ, ರಸ್ತೆ ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆಗೆ ಹೋಗುವಂತ ಒಂದು ಸ್ಥಳ ಬರುತ್ತೆ. ಅಲ್ಲಿರುವಂತ ಏನಿದೆ ತೆಗ್ಗಿನ ಪರಿಸರ ಅಲ್ಲಿ ಕಾರ್ ನುಗ್ಗುತ್ತೆ. ಕಾರ್ ನುಗ್ಗಿದ ತಕ್ಷಣ ಅಂದ್ರೆ ಈ ನಾವೇನ್ ದೃಶ್ಯಗಳನ್ನ ನೋಡ್ತಾವೆ, ಇಲ್ಲಿಂದ ಏನಂತಂದ್ರೆ ಕಾರು ಮುಂದೆ ಹಾಗೆ ಪಾಸ್ ಆಗಿ ಹೋಗ್ತಾ ವೇಗದಲ್ಲಿ. ಮುಂದೆ ಅಲ್ಲಿರುವಂತ ಮರಕ್ಕೆ ಏನಂತಂದ್ರೆ ಕಾರು ಡಿಕ್ಕಿ ಹೊಡುತ್ತೆ. ನಾವೀಗ ಮರವನ್ನು ಕೂಡ ನೋಡಬಹುದಿದೆ. ಇಲ್ಲಿ ಮರದಲ್ಲಿ ಕೂಡ ಮಾರ್ಕ್ ಕೂಡ ಇದೆ, ಕಾರ್ ಯಾವ ರೀತಿ ಒಂದು ಡಿಕ್ಕಿ ಹೊಡುತ್ತೆ ಅನ್ನೋದು. ಈ ಒಂದು ಕಾರ್ನಲ್ಲಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಮತ್ತು MLC ಆಗಿರುವಂತಹ ಚಂದ್ರರಾಜ್ ಹಟ್ಟಿಹೊಳಿ ಅವರು, ಅವರ ಗನ್ಮ್ಯಾನ್ ಮತ್ತು ಚಾಲಕ 4 ಇದ್ರು. ಆ ಪೈಕಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚಂದ್ರರಾಜ್ ಗಾಯಕರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಗನ್ಮ್ಯಾನ್ ಮತ್ತು ಚಾಲಕನ ಕೂಡ ಕಿತ್ತೂರು ಠಾಣೆಗೆ ಬಂದಿದ್ರು. ಠಾಣೆಗೆ ಬಂದಂತ ಇಬ್ಬರು ಬಳಿಯನ್ನು ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಆದ್ರೆ ಇನ್ನೂರು ಕೂಡ FIR ಕೂಡ ದಾಖಲಾಗಿಲ್ಲ. ಮತ್ತೊಂದು ವಿಷಯ ಏನಂತಂದ್ರೆ, ಇಲ್ಲಿ ಏನು ಸ್ಥಳ ಮಹಜರ್ ಮಾಡಬೇಕಾಗಿದೆ, ಸ್ಥಳ ಮಹಜರ್ ಮಾಡೋಕ್ಕಿಂತ ಮುಂಚಿತವಾಗಿ ಏನಂದ್ರೆ ಇಲ್ಲಿಂದ ಕಾರ್ ಕೊಡೋಗಿದೆ. ಇಲ್ಲಿ ಕೆಲವೊಂದು ಕಾರಿನ ಬಿಡಿ ಭಾಗಗಳು ಕೂಡ ಬಿದ್ದಿರೋದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಇದೇ ಒಂದು ಸ್ಥಳದಲ್ಲಿ ಏನಂದ್ರೆ ಬೆಳಗಿನ ಜಾವ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಪ್ರಯಾಣಿಸುತ್ತಿದ್ರು, ಆ ಪ್ರಯಾಣಿಸುವಂತ ಕಾರು ಅಪಘಾತವಾಗಿತ್ತು. ಈಗಾಗಲೇ ಏನಂತಾರೆ ಕಿತ್ತೂರು ಪೊಲೀಸ್ ಠಾಣೆಗೆ ಬಂದಿರುವಂತಹ ಕಾರು ಚಾಲಕ ಮತ್ತು ಗನ್ಮ್ಯಾನ್ ಪೊಲೀಸರು ಏನಂತಾರೆ ಮಾಹಿತಿ ತೆಗೆದುಕೊಂಡಿದ್ದಾರೆ. ಆದ್ರೆ ಯಾವುದೇ FIR ಕೂಡ ಇನ್ನೂ ದಾಖಲಾಗಿಲ್ಲ. ಠಾಣೆಯಿಂದ ಹೊರ ಹೋಗಿರುವಂತವರು ಏನು ಸಚಿವರನ್ನು ಕೇಳಿಕೊಂಡು ಬಂದ ಬಳಿಕ FIR ಅಂತ ದಾಖಲಿಸುವಂತ ಸಾಧ್ಯತೆ ಇದೆ. ಆದ್ರೆ ಇನ್ನೂವರೆಗೂ ಕೂಡ ಅಂತಾರೆ ಅಪಘಾತವಾಗಿ ಮಧ್ಯಾಹ್ನ ಹೊತ್ತರು ಇನ್ನೂವರೆಗೂ ಕೂಡ ಅಂತಾರೆ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತ ಒಂದು FIR ಕೂಡ ಇನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಾದ್ರ ಜೊತೆಗೆ ಏನಂತಾರೆ ಸ್ಥಳ ಮಹಜರ್ ಮಾಡೋಕ್ಕಿಂತ ಮುಂಚಿತವಾಗಿ ಅಲ್ಲಿಂದ ಕಾರನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಕಾರನ್ನು ಇಲ್ಲಿಂದ ಮುಂಚಿತವಾಗಿ ತೆಗೆದುಕೊಂಡು ಹೋಗಿದ್ದ ಯಾಕೆ ಅನ್ನೋದು ಕೂಡ ಈಗ ಕೆಲವೊಂದು ಪ್ರಶ್ನೆಗಳು ಉದ್ಭವಿಸ್ತಾ ಇದಾವೆ. DB ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಚಾಲಕನನ್ನ ವಿಚಾರಣೆಗೊಳಪಡಿಸಲಾಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೀಡಾಗಿತ್ತು. ಹಾಗಾಗಿ ಚಾಲಕನಿಂದ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿರುವಂಥ ಕಿತ್ತೂರು ಠಾಣೆಯ ಪೊಲೀಸರು ಚಾಲಕ ಶಿವಪ್ರಸಾದ್ ಆತನಿಂದ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಪೊಲೀಸರು ಮಾಹಿತಿಯನ್ನು ನೀಡಿ ದೂರನ್ನು ಕೊಡದೆ ತೆರಳಿರುವಂಥ ಚಾಲಕ ಹೆಬ್ಬಾಳ್ಕರ್ ಅವರ ಜೊತೆ ಚರ್ಚಿಸಿ ದೂರು ದಾಖಲು ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸಚಿವೆ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕನಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪೊಲೀಸರು. ಕಿತ್ತೂರು ಠಾಣೆಯಲ್ಲಿ ಚಾಲಕನನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ದೂರನ್ನು ಕೊಟ್ಟಿಲ್ಲ. ಏನಾಯಿತು ಘಟನೆ ಅನ್ನೋದನ್ನು ಮಾತ್ರ ಮಾಹಿತಿ ಕೊಟ್ಟು ಅಲ್ಲಿಂದ ತೆರಳಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಜೊತೆಯಲ್ಲಿ ಚರ್ಚಿಸಿ ಆ ಬಳಿಕ ದೂರನ್ನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಎನ್ನುವ ಮಾಹಿತಿ ಸಿಕ್ಕಿದೆ. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸುತ್ತಿರುವಂತಹ ಕಾರು ಒಂದೇನು ಅಪಘಾತವಾಗಿತ್ತು. ಅಪಘಾತವಾದಂತಹ ಸ್ಥಳದಲ್ಲಿ ನಾವಿದ್ದು ಕಿತ್ತೂರು ಸಮೀಪದಲ್ಲಿ ಇರುವಂತಹ ಅಂಬಡಗಟ್ಟಿ ಕ್ರಾಸ್ ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಇದು ಪುಣೆ-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಈ ಒಂದು ಹೆದ್ದಾರಿಯಲ್ಲಿ ಬೆಳಗ್ಗೆ ನಸುಕಿನ ಜಾವ ಒಂದು ಅಪಘಾತ ಇದೆ. ನಾವು ರಸ್ತೆಯಲ್ಲಿ ನೋಡಬಹುದಾಗಿದೆ ಅಂತಂದ್ರೆ ಇದೇ ರಸ್ತೆಯಲ್ಲಿ ಇವರು ಚಲಿಸ್ತಾ ಇರ್ತಾರೆ. ಚಲಿಸುವಂತಹ ಸಂದರ್ಭದಲ್ಲಿ ಎದುರುಗಡೆ ಒಂದು ನಾಯಿ ಅಡ್ಡು ಬರುತ್ತೆ. ಈ ನಾಯಿ ಅಡ್ಡು ಬಂದಾಗ ನಾಯಿಯನ್ನು ತಪ್ಪಿಸಬೇಕಂತ ಹೋದಾಗ ಚಾಲಕ ಏನ್ ನಾವು ನೋಡ್ತಾ ಇದ್ದೀವಿ, ಬೆಂಗಳೂರು ಕಡೆಯಿಂದ ಬೆಳಗಾವಿ ಕಡೆ ಹೋಗುವಂತ ಒಂದು ಮಾರ್ಗ ಇದು. ಈ ಸಂದರ್ಭದಲ್ಲಿ ಒಂದು ಎದುರಿಗೆ ನಾಯಿ ಬರುತ್ತೆ. ಆ ನಾಯಿಯನ್ನು ತಪ್ಪಿಸೋದಕ್ಕೆ ಚಾಲಕ ಹೋಗ್ತಾನೆ. ಆ ಸಮಯದಲ್ಲಿ ಏನಂತಾರೆ, ಆ ನಾಯಿಯನ್ನು ತಪ್ಪಿಸೋದ್ರ ಸಮಯದಲ್ಲಿ ಎದುರುಗಡೆ ಮತ್ತೊಂದು ಓವರ್ಟೇಕ್ ಮಾಡ್ಬೇಕಂದ್ರೆ ಎದುರುಗಡೆ ಮತ್ತೊಂದು ಲಾರಿ ಕೂಡ ಇರುತ್ತೆ. ಹೀಗಾಗಿ ಲಾರಿ ಕೂಡ ತಾಗುತ್ತೆ ಅನ್ನೋದು ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೋದಾಗ ಈ ಏನ್ ನಾವು ನೋಡ್ತಾ ಇದ್ದೇವೆ, ರಸ್ತೆ ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆಗೆ ಹೋಗುವಂತ ಒಂದು ಸ್ಥಳ ಬರುತ್ತೆ. ಅಲ್ಲಿರುವಂತ ಏನಿದೆ ತೆಗ್ಗಿನ ಪರಿಸರ ಅಲ್ಲಿ ಕಾರ್ ನುಗ್ಗುತ್ತೆ. ಕಾರ್ ನುಗ್ಗಿದ ತಕ್ಷಣ ಅಂದ್ರೆ ಈ ನಾವೇನ್ ದೃಶ್ಯಗಳನ್ನ ನೋಡ್ತಾವೆ, ಇಲ್ಲಿಂದ ಏನಂತಂದ್ರೆ ಕಾರು ಮುಂದೆ ಹಾಗೆ ಪಾಸ್ ಆಗಿ ಹೋಗ್ತಾ ವೇಗದಲ್ಲಿ.
ಮುಂದೆ ಅಲ್ಲಿರುವಂತ ಮರಕ್ಕೆ ಏನಂತಂದ್ರೆ ಕಾರು ಡಿಕ್ಕಿ ಹೊಡುತ್ತೆ. ನಾವೀಗ ಮರವನ್ನು ಕೂಡ ನೋಡಬಹುದಿದೆ. ಇಲ್ಲಿ ಮರದಲ್ಲಿ ಕೂಡ ಮಾರ್ಕ್ ಕೂಡ ಇದೆ, ಕಾರ್ ಯಾವ ರೀತಿ ಒಂದು ಡಿಕ್ಕಿ ಹೊಡುತ್ತೆ ಅನ್ನೋದು. ಈ ಒಂದು ಕಾರಿನಲ್ಲಿ ನಂತರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಮತ್ತು MLC ಆಗಿರುವಂತಹ ಚಂದ್ರರಾಜ್ ಜಾರಕಿಹೊಳಿ ಅವರು, ಅವರ ಗನ್ಮ್ಯಾನ್ ಮತ್ತು ಚಾಲಕ 4 ಇದ್ರು. ಆ ಪೈಕಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಚಂದ್ರರಾಜ್ ಗಾಯಕರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಗನ್ಮ್ಯಾನ್ ಮತ್ತು ಚಾಲಕನ ಕೂಡ ಕಿತ್ತೂರು ಠಾಣೆಗೆ ಬಂದಿದ್ರು. ಠಾಣೆಗೆ ಬಂದಂತ ಇಬ್ಬರು ಬಳಿಯನ್ನು ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಆದ್ರೆ ಇನ್ನೂವರೆಗೂ ಕೂಡ FIR ಕೂಡ ದಾಖಲಾಗಿಲ್ಲ. ಮತ್ತೊಂದು ವಿಷಯ ಏನಂತಂದ್ರೆ ಇಲ್ಲಿ ಏನು ಸ್ಥಳ ಮಹಜರ್ ಮಾಡಬೇಕಾಗಿದೆ, ಸ್ಥಳ ಮಹಜರ್ ಮಾಡೋಕ್ಕಿಂತ ಮುಂಚಿತವಾಗಿ ಏನಂತ ಇಲ್ಲಿಂದ ಕಾರ್ ಕೊಡೋಗಿದೆ. ಇಲ್ಲಿ ಕೆಲವೊಂದು ಕಾರಿನ ಬಿಡಿ ಭಾಗಗಳು ಕೂಡ ಬಿದ್ದಿರೋದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಇದೇ ಒಂದು ಸ್ಥಳದಲ್ಲಿ ಏನಂದ್ರೆ ಬೆಳಗಿನ ಜಾವ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಪ್ರಯಾಣಿಸುತ್ತಿದ್ರು, ಆ ಪ್ರಯಾಣಿಸುವಂತ ಕಾರು ಅಪಘಾತವಾಗಿತ್ತು. ಈಗಾಗಲೇ ಏನಂತಾರೆ ಕಿತ್ತೂರು ಪೊಲೀಸ್ ಠಾಣೆಗೆ ಬಂದಿರುವಂತಹ ಕಾರು ಚಾಲಕ ಮತ್ತು ಗನ್ಮ್ಯಾನ್ ಪೊಲೀಸರು ಏನಂತಾರೆ ಮಾಹಿತಿ ತೆಗೆದುಕೊಂಡಿದ್ದಾರೆ. ಆದ್ರೆ ಯಾವುದೇ FIR ಕೂಡ ಇನ್ನೂ ದಾಖಲಾಗಿಲ್ಲ. ಠಾಣೆಯಿಂದ ಹೊರ ಹೋಗಿರುವಂತವರು ಏನು ಸಚಿವರನ್ನು ಕೇಳಿಕೊಂಡು ಬಂದ ಬಳಿಕ FIR ಅಂತ ದಾಖಲಿಸುವಂತ ಸಾಧ್ಯತೆ ಇದೆ. ಆದ್ರೆ ಇನ್ನೂವರೆಗೂ ಕೂಡ ಅಂತಾರೆ ಅಪಘಾತವಾಗಿ ಮಧ್ಯಾಹ್ನ ಹೊತ್ತರು ಇನ್ನೂವರೆಗೂ ಕೂಡ ಅಂತಾರೆ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತ ಒಂದು FIR ಕೂಡ ಇನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಾದ್ರ ಜೊತೆಗೆ ಏನಂತಾರೆ ಸ್ಥಳ ಮಹಜರ್ ಮಾಡೋಕ್ಕಿಂತ ಮುಂಚಿತವಾಗಿ ಅಲ್ಲಿಂದ ಕಾರನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಕಾರನ್ನು ಇಲ್ಲಿಂದ ಮುಂಚಿತವಾಗಿ ತೆಗೆದುಕೊಂಡು ಹೋಗಿದ್ದ ಯಾಕೆ ಅನ್ನೋದು ಕೂಡ ಈಗ ಕೆಲವೊಂದು ಪ್ರಶ್ನೆಗಳು ಉದ್ಭವಿಸ್ತಾ ಇದಾವೆ. DB ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಚಾಲಕನನ್ನ ವಿಚಾರಣೆಗೊಳಪಡಿಸಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೀಡಾಗಿತ್ತು. ಹಾಗಾಗಿ ಚಾಲಕನಿಂದ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿರುವಂಥ ಕಿತ್ತೂರು ಠಾಣೆಯ ಪೊಲೀಸರು, ಚಾಲಕ ಶಿವಪ್ರಸಾದ್ ಆತನಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. ಮಾಹಿತಿಯನ್ನು ನೀಡಿ ದೂರನ್ನು ಕೊಡದೆ ತೆರಳಿರುವಂಥ ಚಾಲಕ ಹೆಬ್ಬಾಳ್ಕರ್ ಅವರ ಜೊತೆ ಚರ್ಚಿಸಿ ದೂರು ದಾಖಲು ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸಚಿವೆ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕನಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪೊಲೀಸರು. ಕಿತ್ತೂರು ಠಾಣೆಯಲ್ಲಿ ಚಾಲಕನನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ದೂರನ್ನು ಕೊಟ್ಟಿಲ್ಲ. ಏನಾಯಿತು ಘಟನೆ ಅನ್ನೋದನ್ನು ಮಾತ್ರ ಮಾಹಿತಿ ಕೊಟ್ಟು ಅಲ್ಲಿಂದ ತೆರಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಯಲ್ಲಿ ಚರ್ಚಿಸಿ ಆ ಬಳಿಕ ದೂರನ್ನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಎನ್ನುವ ಮಾಹಿತಿ ಸಿಕ್ಕಿದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸುತ್ತಿರುವಂತಹ ಕಾರ್ ಒಂದೇನು ಅಪಘಾತವಾಗಿತ್ತು. ಅಪಘಾತವಾದಂತ ಸ್ಥಳದಲ್ಲಿ ನಾವಿದ್ದು ಕಿತ್ತೂರು ಸಮೀಪದಲ್ಲಿ ಇರುವಂತಹ ಅಂಬಡಗಟ್ಟಿ ಕ್ರಾಸ್ ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಇದು ಪುಣೆ-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಈ ಒಂದು ಹೆದ್ದಾರಿಯಲ್ಲಿ ಬೆಳಗ್ಗೆ ನಸುಕಿನ ಜಾವ ಒಂದು ಅಪಘಾತ ಇದೆ. ನಾವು ರಸ್ತೆಯಲ್ಲಿ ನೋಡಬಹುದಾಗಿದೆ ಅಂತಂದ್ರೆ ಇದೇ ರಸ್ತೆಯಲ್ಲಿ ಏನೋ ಇವ್ರು ಚಲಿಸ್ತಾ ಇರ್ತಾರೆ. ಚಲಿಸುವಂತಹ ಸಂದರ್ಭದಲ್ಲಿ ಎದುರುಗಡೆ ಒಂದು ನಾಯಿ ಅಡ್ಡು ಬರುತ್ತೆ. ಈ ನಾಯಿ ಅಡ್ಡು ಬಂದಾಗ ನಾಯಿಯನ್ನು ತಪ್ಪಿಸಬೇಕಂತ ಹೋದಾಗ ಚಾಲಕ ಏನ್ ನಾವು ನೋಡ್ತಾ ಇದ್ದೀವಿ, ಬೆಂಗಳೂರು ಕಡೆಯಿಂದ ಬೆಳಗಾವಿ ಕಡೆ ಹೋಗುವಂತ ಒಂದು ಮಾರ್ಗ ಇದು. ಈ ಸಂದರ್ಭದಲ್ಲಿ ಒಂದು ಎದುರಿಗೆ ನಾಯಿ ಬರುತ್ತೆ. ಆ ನಾಯಿಯನ್ನು ತಪ್ಪಿಸೋದಕ್ಕೆ ಚಾಲಕ ಹೋಗ್ತಾನೆ. ಆ ಸಮಯದಲ್ಲಿ ಏನಂತಾರೆ ಆ ನಾಯಿಯನ್ನು ತಪ್ಪಿಸೋದ್ರ ಸಮಯದಲ್ಲಿ ಎದುರುಗಡೆ ಮತ್ತೊಂದು ಓವರ್ಟೇಕ್ ಮಾಡ್ಬೇಕಂದ್ರೆ ಎದುರುಗಡೆ ಮತ್ತೊಂದು ಲಾರಿ ಕೂಡ ಇರುತ್ತೆ. ಹೀಗಾಗಿ ಲಾರಿ ಕೂಡ ತಾಗುತ್ತೆ ಅನ್ನೋದು ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೋದಾಗ ಈ ಏನ್ ನಾವು ನೋಡ್ತಾ ಇದ್ದೇವೆ ರಸ್ತೆ ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆಗೆ ಹೋಗುವಂತ ಒಂದು ಸ್ಥಳ ಬರುತ್ತೆ. ಅಲ್ಲಿರುವಂತ ಏನಿದೆ ತೆಗ್ಗಿನ ಪರಿಸರ ಇರುತ್ತೆ. ಅಲ್ಲಿ ಕಾರ್ ನುಗ್ಗುತ್ತೆ. ಕಾರ್ ನುಗ್ಗಿದ ತಕ್ಷಣ ಅಂದ್ರೆ ಈ ನಾವೇನ್ ದೃಶ್ಯಗಳು ನೋಡ್ತಾವೆ, ಇಲ್ಲಿಂದ ಏನಂತಂದ್ರೆ ಕಾರು ಮುಂದೆ ಹಾಗೆ ಪಾಸ್ ಆಗಿ ಹೋಗ್ತಾ ವೇಗದಲ್ಲಿ. ಮುಂದೆ ಅಲ್ಲಿರುವಂತ ಮರಕ್ಕೆ ಏನಂತಂದ್ರೆ ಕಾರು ಡಿಕ್ಕಿ ಹೊಡುತ್ತೆ. ನಾವೀಗ ಮರವನ್ನು ಕೂಡ ನೋಡಬಹುದಿದೆ. ಇಲ್ಲಿ ಮರದಲ್ಲಿ ಕೂಡ ಮಾರ್ಕ್ ಕೂಡ ಇದೆ, ಕಾರ್ ಯಾವ ರೀತಿ ಒಂದು ಡಿಕ್ಕಿ ಹೊಡುತ್ತೆ ಅನ್ನೋದು. ಈ ಒಂದು ಕಾರಿನಲ್ಲಿ ನಂತರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಮತ್ತು MLC ಆಗಿರುವಂತಹ ಚಂದ್ರರಾಜ್ ಜಾರಕಿಹೊಳಿ ಅವರು, ಅವರ ಗನ್ಮ್ಯಾನ್ ಮತ್ತು ಚಾಲಕ 4 ಇದ್ರು. ಆ ಪೈಕಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಚಂದ್ರರಾಜ್ ಗಾಯಕರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಗನ್ಮ್ಯಾನ್ ಮತ್ತು ಚಾಲಕನ ಕೂಡ ಕಿತ್ತೂರು ಠಾಣೆಗೆ ಬಂದಿದ್ರು. ಠಾಣೆಗೆ ಬಂದಂತ ಇಬ್ಬರು ಬಳಿಯನ್ನು ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಆದ್ರೆ ಇನ್ನೂವರೆಗೂ ಕೂಡ FIR ಕೂಡ ದಾಖಲಾಗಿಲ್ಲ. ಮತ್ತೊಂದು ವಿಷಯ ಏನಂತಂದ್ರೆ ಇಲ್ಲಿ ಏನು ಸ್ಥಳ ಮಹಜರ್ ಮಾಡಬೇಕಾಗಿದೆ, ಸ್ಥಳ ಮಹಜರ್ ಮಾಡೋಕ್ಕಿಂತ ಮುಂಚಿತವಾಗಿ ಏನಂದ್ರೆ ಇಲ್ಲಿಂದ ಕಾರ್ ಕೊಡೋಗಿದೆ. ಇಲ್ಲಿ ಕೆಲವೊಂದು ಕಾರಿನ ಬಿಡಿ ಭಾಗಗಳು ಕೂಡ ಬಿದ್ದಿರೋದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಇದೇ ಒಂದು ಸ್ಥಳದಲ್ಲಿ ಏನಂದ್ರೆ ಬೆಳಗಿನ ಜಾವ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಪ್ರಯಾಣಿಸುತ್ತಿದ್ರು, ಆ ಪ್ರಯಾಣಿಸುವಂತ ಕಾರು ಅಪಘಾತವಾಗಿತ್ತು. ಈಗಾಗಲೇ ಏನಂತಾರೆ ಕಿತ್ತೂರು ಪೊಲೀಸ್ ಠಾಣೆಗೆ ಬಂದಿರುವಂತಹ ಕಾರು ಚಾಲಕ ಮತ್ತು ಗನ್ಮ್ಯಾನ್ ಪೊಲೀಸರು ಏನಂತಾರೆ ಮಾಹಿತಿ ತೆಗೆದುಕೊಂಡಿದ್ದಾರೆ. ಆದ್ರೆ ಯಾವುದೇ FIR ಕೂಡ ಇನ್ನೂ ದಾಖಲಾಗಿಲ್ಲ. ಠಾಣೆಯಿಂದ ಹೊರ ಹೋಗಿರುವಂತವರು ಏನು ಸಚಿವ